ಸೊ ನಮಸ್ಕಾರ ರೀಪ್ಪ ಎಲ್ಲರಿಗೂ ನಮ್ಮ ಮೂರನೇ ಲಾಗಿಗೆ ಸ್ವಾಗತ ಸುಸ್ವಾಗತ. ಟೈಮ್ ಆಗೈತೆ 6 ಗಂಟೆ, ಬರ್ರಿ ಏಳುನ ಎದ್ದು ಸ್ವಲ್ಪ ಮಕ ಗಿಕ್ಕ ಒರೆಸ್ಕೊಳೋಣಂತ. ತಿಕ್ಕಿ ಮಕ ಒರೆಸ್ಕೊಳೋದ್ರಿಂದ ಸ್ವಲ್ಪ ಏನೋ ನಿದ್ದೆ ಹೋಕ್ಕೈತಂತಾರೆ. ಅದು ಮಾಡ್ಕೊಂಡು ಕೂದಲಾಗಿದ್ಲ ಸೆಟ್ ಮಾಡ್ಕೊಳೋಣ. ಕೂದಲ ಸ್ವಲ್ಪ ಹದಗೆಟ್ಟಿರ್ತಾವೆ, ಸೆಟ್ ಮಾಡ್ಕೊಂಡು ಹಲ್ಲು ತಿಕ್ಕಕ್ಕೆ ಹೋಗೋಣ. ಕೋಲ್ಗೇಟ್ ಹಚ್ಕೊಂಡು ಹಲ್ಲು ತಿಕ್ಕೋಣಂತ. ಫ್ರೆಶ್ ಅಪ್ ಆಗಿ ಬಂತು. ಈಗ ನಾಷ್ಟ ಮಾಡ್ಕೊಂಡು ಬರ್ರಿ. ಗ್ಯಾಸ್ ಹಚ್ಚಿನ ಒನ್ನೆಕ್ಕೆ. ಹತ್ತಪ್ಪ ನಮ್ಮ ಗ್ಯಾಸ್. ಒನ್ನೆಗೆ ಚಹಾ ಮಾಡ್ಕೊಳೋಣ. ಅದಕ್ಕೊಂದು ಬೊಗಾಣಿ ಇಡೋಣ. ಬೊಗಾಣಿ ಇಟ್ಟು ಅದಕ್ಕೊಂದು ಗ್ಲಾಸ್ ನೀರು ಹಾಕೋಣಂತ. ನೀರು ಹಾಕಿದ್ವಿ. ನೀರಾಗಿ ಗ್ಲಾಸ್ ಸೈಡಿಗೆ ಇಡೋಣ. ಸೈಡಿಗೆ ಇಟ್ಟು ಸಕ್ರೆ ಡಬ್ಬಿ ತೊಗೊಂಡು ನೀರು ಕಾಯಲಿ ಸ್ವಲ್ಪ. ಆಮ್ಯಾಗ ಸಕ್ರೆ ಡಬ್ಬಿ ತೊಗೊಂಡು ಒಂದೊಂದು ಚಮಚ ಸಕ್ಕರೆ ಹಾಕೋಣಂತ. 1 ಚಮಚ ಹಾಕಿದ್ವಿ, 2 ಚಮಚ, 3 ಚಮಚ, 4 ಚಮಚ, 5 ಚಮಚ. ಸ್ವಲ್ಪ ಸಕ್ರೆ ಜಾಸ್ತಿನೇ ಇರ್ಬೇಕು. ನಾ ಯಾವುದು ಚಹಾ ಕುಡಿಬೇಕಾರೆ. ಚಹಾ ಪುಡಿ ಹಾಕೋಣ. ಈಗ 1 ಚಮಚ, 2 ಚಮಚ, 3 ಚಮಚ, 4 ಚಮಚ, 4.25 ಚಹಾ. ಸ್ವಲ್ಪ ಫುಲ್ ಕಡಕ್ ಇರ್ಬೇಕು. ಚಹಾ ಕುದಿಯಾಕೆ ಇಡೋಣ. ಅಲ್ಲ ಜಜ್ಕೊಂಡು ಒಂದು ಸ್ವಲ್ಪ ಅಲ್ಲ ಹಾಕಿದ್ರೆ ಮಸ್ತ್ ಗಂಟ್ಲು ಕಾಕತ್ತತ್ತ. ಮಸ್ತ್ ಅನಾಹುತ ಚಹಾ ಆಕೈತಿ. ಜಜ್ಜುನಂತ ಅಲ್ಲನ ಸಣ್ಣಗೆ ಜಜ್ಜಿ ಚಹಾ ಹಾಕೋಣ. ತಾಟ್ ಇಟ್ಕೊಂಡು ಜಜ್ಜುನಂತೆ. ಮತ್ತು ಕಟ್ಟಿ ಹೊಡಿತಂದ್ರೆ ಬೈಸ್ಕೊಳೋದು. ಅದಕ್ಕೆ ಕೆಳಗೆ ತಾಟ್ ಇಟ್ಟು ಜಜ್ಜಿ. ನೀವು ಯಾರ ಮನ್ಯಾಗ ಗ್ಯಾಸ್ ಇಟ್ಟಿನ ಜಜ್ಜಿದ್ರೆ ಮತ್ತು ಮೊದಲು ಸೂಕ್ಷ್ಮ ಇರ್ತಾವೆ, ಒಡೆದು ಬಿಡ್ತಾವೆ ಲಗುನ. ಅಲ್ಲ ಹಾಕ್ರಿ ಚಾಕ. ಇಟ್ಟು ಕುದಿಯಾಕೆ ಇಡ್ರಿ. ಕುದಿಯಾಕತ್ತೈತೆ ನೋಡ್ರಿ ನಮ್ಮ ಚಹಾ. ನೀವು ಕುದಿಸ್ರಿ ಸ್ವಲ್ಪ. ಚಹಾ ಕುದಿಬೇಕಾರೆ ಹಿಂಗೆ ಕಾಣ್ತೈತಿ. ಚಟಾಪಟ ಅಂತಂದು ಕುದಿಯಾಕತ್ತೈತಿ. ಹಾಲು ಹಾಕೊಂಡ್ರಿ. ಈಗ ಒಂದು ಬೌಲ್ ಎದರ್ಲೆ ನೀರು ಹಾಕಿರ್ತೀರ ಅದರಲ್ಲೇ ಒಂದು ಬೌಲ್ ಹಾಲು ಹಾಕ್ರಿ. ಮಸ್ತ್ ಅಂದ್ರೆ ಮಸ್ತ್ ಚಹಾ ಆಕೈತಿ. ಈಗ ಸ್ವಲ್ಪ ಬಿಸಿ ಮಾಡಿರಿ. ಅದು ಹಾಲು ಹಾಕಿಂದ ಸ್ವಲ್ಪ ಕುದೀಲಿ. ಕುದ್ಮ್ಯಾಗ ತೊಗೊಂಡು ಒಂದು ಸೋಸನ್ಕಿ ಒಂದು ಗ್ಲಾಸ್ ತೊಗೊಂಡು ಅದಕ್ಕೆ ಕುದ್ದಿದ ಚಾನ ಸೋಸಿನ್ಕಿಲೆ ಸೋಸಿ ಗ್ಲಾಸಿಗೆ ಹಾಕೋರಿ. ಫೈನಲ್ ನಮ್ಮ ಚಹಾ ರೆಡಿ ಆಯ್ತು ನೋಡ್ರಿಪ್ಪ. ಕುಡಿದು ಸಿಗೋಣ ಬರ್ರಿ ನಾಷ್ಟ ಮಾಡ್ಬೇಕಾರೆ. ಈಗ ನಾಷ್ಟ ಮಾಡೋಕೆ ಚಾಲೂ ಮಾಡೋಣ. ಉಳ್ಳಾಗಡ್ಡಿ ಕೊಯ್ಯೋಣ. ಒಂದು ಉಳ್ಳಾಗಡ್ಡಿ ಕೊಯ್ಕೊಳ್ಳೋಣ. ಮೆಣಸಿನ್ಕಾಯಿ ಕೊಯ್ಕೊಳ್ಳೋಣ. ಒಗ್ಗರಣೆಗೆ ಸಣ್ಣಗೂ ಕೊಯ್ಯಿರಿ ಉಳ್ಳಾಗಡ್ಡಿ. ಭಾಳ ದೊಡ್ಡವು ಆಗಬಾರ್ದು. ಉಳ್ಳಾಗಡ್ಡಿ ಕೊಯ್ಕೊಂಡು ನೋಡೋಣ. ಇವತ್ತು ಮೆಣಸಿನ್ಕಾಯಿ ಕೊಯ್ಯೋಣ. ಒಂದು 8 ಮೆಣಸಿನ್ಕಾಯಿ ಕೊಯ್ಯಿರಿ. ಮೆಣಸಿನ್ಕಾಯಿ ಮೀಡಿಯಮ್ ಸೈಜ್ದಾಗ ಕೊಯ್ಯಿರಿ. ನಿಮಗೆ ಕಾಣಲಿ ಅವು ಮೆಣಸಿನ್ಕಾಯಿ ತಿನ್ನಲಾರ್ದವ್ರಿಗೆ ಎದ್ದು ಕಾಣಲಿ ಅದು. ಇವು ಗಿಡ್ಡ ಮೆಣಸಿನ್ಕಾಯಿ ಅಂತಾರೆ. ಇವು ಭಾಳ ಖಾರ ಇರ್ತಾವೆ. ನಾವಂತೂ 8 ಹಾಕ್ತೀವಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋರಿ. ಆಮ್ಯಾಗ ಗ್ಯಾಸ್ ಹಚ್ಚಿನ ಬರ್ರಿ. ಮತ್ತು ಆಮ್ಯಾಗ ಒಂದು ಕಡಾಗಿ ಇಡೋಣ. ಅದ್ರಾಗ ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಆಮ್ಯಾಗ ಸ್ವಲ್ಪ ಜೀರಿಗೆ ಹಾಕೋಣ. ಜೀರಿಗೆ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಸಾಸಿವೆ ಹಾಕೋಣ. ಆಮ್ಯಾಗ ಸ್ವಲ್ಪ ಚಟಾಪಟ ಅನ್ನಲಿ. ಅಲ್ಲಿ ಮಟ್ಟ ನಿಂದ್ರೋಣಂತ. ಚಟಾಪಟ ಅಂದಮ್ಯಾಗ ನಾವು ಸ್ವಲ್ಪ ಕರಿಬೇವು ಹಾಕೋಣ. ಕರಿಬೇವು ಹಾಕಿಂದ ಕರಿಬೇವು ಒಂದು ಸ್ವಲ್ಪ ಬ್ರೌನಿಷ್ ಆಗಲಿ. ಬ್ರೌನಿಷ್ ಅದು ಅಂದ್ರೆ ಕರಿಬೇವು. ಆಮ್ಯಾಗ ಮುಂದೆ ಸ್ವಲ್ಪ ಚಮಚ ಒಂದು ಚಮಚ ತೊಗೊಂಡು ಅಲ್ಲಾಡ್ಸ್ರಿ. ಅಲ್ಲಾಡ್ಸ್ರಿ ಚೆನ್ನಾಗ. ಅಲ್ಲಾಡ್ಸಿದ್ಮ್ಯಾಗ ಉಳ್ಳಾಗಡ್ಡಿ ತೊಗೊರಿ. ಉಳ್ಳಾಗಡ್ಡಿ ತೊಗೊಂಡು ಕಡಾಯಿಗೆ ಹಾಕ್ರಿ. ಎಣ್ಣೆಗ ಹಾಕಿ ಅದು ಬ್ರೌನ್ ಆಗೋ ಮಟ್ಟ ಸ್ವಲ್ಪ ಅಲ್ಲಾಡ್ಸ್ರಿ. ಒಂದು ಉಳ್ಳಾಗಡ್ಡಿ ಕೂದಿರ್ತಿರಲ್ಲ ಅದನ್ನ ತೊಗೊಂಡು ಕಡಾಯಿಗೆ ಹಾಕ್ರಿ. ಹಾಕಿ ಅಲ್ಲಾಡ್ಸ್ರಿ ಬ್ರೌನ್ ಆಗೋ ಮಟ್ಟ.
ಫುಲ್ ಚಲೋ ಟೇಸ್ಟ್ ಕೊಡುತ್ತೆ ಅಂದ್ರೆ ಅದು ಸಬ್ಜಿ ತೊಗೊಂಡು ಅಳ್ಳಾಡಿಸಿ ಚೆನ್ನಾಗಿ ಮಿಕ್ಸ್ ಆಗ್ಬೇಕದು ಜೀರಿಗೆ ಜೊತೆ ಮತ್ತು ಕರಿಬೇವು ಜೊತೆ. ಗ್ಯಾಸ್ ಮೀಡಿಯಮ್ ಫ್ಲೇಮ್ದಾಗ ಇಡ್ರಿ, ಅತಿ ಹೆಚ್ಚು ಜಾಸ್ತಿ ಇಡಬೇಡ್ರಿ, ಅತಿ ಸಣ್ಣ ಇಡಬೇಡ್ರಿ. ಅತಿ ಜೋರು ಇಟ್ರೆ ವಾತತೈತಿ, ಅತಿ ಸಣ್ಣ ಇಟ್ರೆ ಮಾಡಕ್ಕೆ ಒಂದು 2-3 ತಾಸು ತೊಗೊಂತೀರಟ. ಅದಾದ್ಮ್ಯಾಗ ಮೆಣಸಿನ್ಕಾಯಿ ಹಾಕ್ರಿ, ಮೆಣಸಿನ್ಕಾಯಿ ಹಾಕಿ ಅಳ್ಳಾಡಿಸ್ರಿ. ಅಳ್ಳಾಡಿಸ್ರಿ ಪೂರಾ. ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಅಳ್ಳಾಡಿಸ್ರಿ. ಆಮ್ಯಾಗ ಒಂದು ಗಿರ್ದ ಚಮಚ ಅರ್ಶಿಣ ಪುಡಿ ಹಾಕಿರಿ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕದು ಒಗ್ಗರ್ಣೆ. ಅವಲಕ್ಕಿ ತೋಸಿಟ್ಕೋರಿ, ಅವಲಕ್ಕಿ ತೋಸಿಟ್ಕೊಂಡಿದ್ದನ್ನು ಹಾಕ್ರಿ. ಜಾಸ್ತಿ ತೋಸಿದ್ರೆ ಮಿಜ್ಜೆ ಆಕೈತಿ, ಸ್ವಲ್ಪ ಮೀಡಿಯಮ್ ನೋಡಿ ತೋರಿಸ್ರಿ. ತೋಸಿದ್ದ ಅವಲಕ್ಕಿನ ಒಗ್ಗರ್ಣಿದಾಗ ಹಾಕ್ರಿ. ಚೆನ್ನಾಗೆ ಚಲ್ಲಾರ್ದಂಗೆ ಚೆನ್ನಾಗಿ ಒಗ್ಗರ್ಣಿದಾಗ ಹಾಕಿ. ಜಾಸ್ತಿ ಮಿಜ್ಜಿ ತೋರ್ಸಕ್ಕೆ ಹೋಗ್ಬಿಡ್ರಿ, ಟೇಸ್ಟ್ ಹಾಳಾಕೈತಿ. ಮೀಡಿಯಮ್ನಾಗ ತೋಸಿರ್ರಿ, ಸೊ ನಾವು ಟೇಸ್ಟ್ ಕೊಡುತ್ತದೆ. ಸೊ ಆಮ್ಯಾಗ ಚಮಚ ತೊಗೋರಿ, ಚಮಚ ಎಲ್ಲೈತೆ ನೋಡ್ರಿ, ಹುಡ್ಕ್ಯಾಡ್ರಿ. ಎಲ್ಲಿಟ್ಟಿರ್ತೀರ ಅದು ತೊಗೊಂಡು ಮತ್ತು ಅಳ್ಳಾಡ್ಸಕ್ಕೆ ಚಾಲೂ ಮಾಡಿರಿ. ಪೂರ ಒಗ್ಗರ್ಣೆ ಜೊತೆ ಮಿಕ್ಸ್ ಆಗ್ಬೇಕು ಅವಲಕ್ಕಿ ಅದು. ಮತ್ತು ಒಣ ಹತ್ಬಾರ್ದು. ಚೆನ್ನಾಗಿ ಖಾರ ಉಪ್ಪು ಎಲ್ಲ ಕಡೆ ಹಚ್ಬೇಕು. ಉಪ್ಪು ಹಾಕೋದೊಂದು ಮಿಸ್ ಹೇಳಿದ್ದಿಲ್ಲಲ್ಲ, ಅದನ್ನು ಅವಲಕ್ಕಿ ಹಾಕೋಕ್ಕಿಂತ ಮೊದಲು ಉಪ್ಪು ಹಾಕ್ರಿ. ಹಾಕಿದ ಕ್ಲಿಪ್ ಬಂದಿಲ್ಲ ಅದೇ, ಅದಕ್ಕೆ ಅವಲಕ್ಕಿ ಹಾಕೋಕ್ಕಿಂತ ಮೊದಲು ಉಪ್ಪು ಹಾಕಿ ಆಮ್ಯಾಗ ಅವಲಕ್ಕಿ ಹಾಕಿ ಚೆನ್ನಾಗಿ ಅಳ್ಳಾಡ್ಸಿರಿ. ಪೂರ ಚೆನ್ನಾಗಿ ಮಿಕ್ಸ್ ಆಗ್ಬೇಕದು. ಫುಲ್ ಎಲ್ಲೋ ಆಗ್ಬೇಕದು, ಎಲ್ಲೋ ಒಂದು ವೈಟ್ ಅವಲಕ್ಕಿ ಕಾಣಬಾರ್ದು. ಸೊ ಫುಲ್ ಅಲ್ಲಾಡ್ಸಿದ ಮ್ಯಾಗ ಸ್ವಲ್ಪ ಮ್ಯಾಗ ಬೇಕಾದ್ರೆ ಕೊತ್ತಂಬರಿ ಹಾಕ್ಕೋರಿ, ಬೇಡಾದ್ರೆ ಬಿಡ್ರಿ, ನಿಮ್ಮ ಮ್ಯಾಗ ಬಿಟ್ಟಿದ್ದದು. ಸೊ ನಮ್ಮ ರೆಡಿ ಆಯ್ತು ನೋಡ್ರಿ ನಮ್ಮ ಅವಲಕ್ಕಿ. ತಾಟಿಗೆ ಹಾಕ್ಕೊಂಡು ತಿನ್ನೋಣ ಬರ್ರಿ. ಸೊ ಇಲ್ಲೈತೆ ನೋಡ್ರಿ ನಾವು ತಾಟಿಗೆ ಹಾಕೊಂಡಿದ್ದು ಅವಲಕ್ಕಿ. ಸೊ ಹಂಗೆ ಅದು ಅವಲಕ್ಕಿ ತಿಂದ ಮ್ಯಾಗ ಒಬ್ರು ಸುಮ್ಮನೆ ಸತ್ಯನಾರಾಯಣ ಪೂಜೆ ಇತ್ತು. ಸೊ ಅಲ್ಲೇ ನಮಸ್ಕಾರ ಮಾಡಕ್ಕೆ ಹೋಗಿದ್ದೆ. ಸೊ ಅಲ್ಲಿದ್ದು ಫೋಟೋ ಎಲ್ಲರೂ ನಮಸ್ಕಾರ ಮಾಡಿಬಿಡ್ರಿ. ಹಂಗೆ ಚಂದ ರೆಡಿ ಆಗ್ಯಾನಂತಂದು ನಂದೊಂದು ಸೆಲ್ಫಿ ತೊಗೊಂಡೆ. ಸೆಲ್ಫಿ ತೊಗೊಂಡು ಸಾಯಿಬಾಬನ ಗುಡಿಗೆ ಹೋಗೋಣ ಅಂತ ಹೋದೆ. ಅಲ್ಲಿ ಸಾಯಿಬಾಬನ ನಮಸ್ಕಾರ ಮಾಡಿದ್ದೆ. ದಾರ್ಯಾಗ ಅಲ್ಲಿ ಹನುಮಪ್ಪ ಸಿಕ್ಕ, ಹನುಮಪ್ಪಗೂ ನಮಸ್ಕಾರ ಮಾಡಿದೆ. ನಮಸ್ಕಾರ ಮಾಡಿ ಗದಗ ಕಡೆ ಹೋಗೋಣ ಅಂತ ಬಸ್ ಹತ್ತಿ ಕುಂತೆ. ಬಸ್ ಹತ್ತಿ ಕುಂತಾಗ ಬಸ್ ಬಿಡೋದು ಲೇಟ್ ಆಯ್ತು. ಆಮ್ಯಾಗ ಬಿಡ್ತು ಬಸ್. ಕಿಡಿಕ್ಯಾಗ ಕುಂತಿದ್ದಕ್ಕೆ ಒಂದು ಬಾಜುಕಿಂದ ಹೊಲ ಗಿಡಗಳದ್ದು ಒಂದು ವಿಡಿಯೋ ಮಾಡಿದೆ. ವಿಡಿಯೋ ಮಾಡ್ಕೊತ ಗದಗ ಕಡೆ ಹೋಗೋಣ. ವಿಡಿಯೋ ಮಾಡ್ಕೊತ ಗದಗ ಕಡೆ ಮುಟ್ಟಿದ್ದಾನ. ಗದಗ ಹೋದ್ಮ್ಯಾಗ ನಮ್ಮ ಅಲ್ಲೇ ದೋಸ್ತರು ಸಿಕ್ಕರು. ಅಲ್ಲೇ ಮಾವಿನ ಹಣ್ಣು ತಿಂದ್ವಿ. ಹಂಗೆ ನಮ್ಮ ದೋಸ್ತನ ಮನೆಗೆ ಹೋಗಿ ಮ್ಯಾಗಿ ಮತ್ತು ಉಳ್ಳಾಗಡ್ಡಿ ಕೊಟ್ಟ ಅದನ್ನ ತಿಂದೆ. ಅದನ್ನ ತಿಂದು ಸಂಜೆಗೆ ಮನೆಗೆ ಬಂದ್ಮ್ಯಾಗ ದೇವ್ರ ಪೂಜೆ ಮಾಡಿದೆ. ದೇವ್ರ ಪೂಜೆ ಮಾಡಿ ಭಾಳ ದಿವಸ ಆತು ಅಭ್ಯಾಸ ಮಾಡಿಲ್ಲ ಅಂತ ಬುಕ್ ಹಿಡ್ಕೊಂಡು ಕುಂತೆ. ಒಂದು 20 ನಿಮಿಷ ಒಂದು 10 ಡೆಫಿನೇಷನ್ ಓದಿದೆ. ಸಂಜೆ ಒಟ್ಟು ಏನರ ತಿನ್ಬೇಕು ಅನ್ಸೋದಕ್ಕೆ ಹೋಗಿ ಪಾನಿಪುರಿ ತಿಂದೆ. ಪಾನಿಪುರಿ ಜೊತೆಗೆ ಕೇಳಿ ಸುಖಾಪುರಿ ಇಸ್ಕೊಂಡೆ ಲಾಸ್ಟಿಗೆ. ಆಮ್ಯಾಗ ಹೊರಗೆ ತಿಂದು ಬಂದ್ರೆ ಮತ್ತು ಮನ್ಯಾಗ ತಿನ್ನಲಿಲ್ಲ ಅಂದ್ರೆ ಬೈತಾರಂತಂದು ಮನ್ಯಾಗ ಒಂದು ರೊಟ್ಟಿ ತಿಂದೆ. ರೊಟ್ಟಿ ತಿಂದು ಕುಡಿಯೋಕೆ ಒಂದು ಚರಿಗೆ ನೀರು ತುಂಬ್ಕೊಂಡು ಮಕ್ಕೊಳಕ್ಕೆ ಹೋದೆ. ಮಕ್ಕೊಳಕ್ಕೆ ಹೋದಾಗ ಫ್ಯಾನ್ ಹರ್ಸೋದು ಮರ್ತಿದ್ದೆ. ಅದಕ್ಕೆ ಗಿರ್ ಸೌಂಡ್ ಅದ ಫ್ಯಾನಿಗೆ ನಿದ್ದೆ ಬಂತು, ಅಲ್ಲೇ ಮಕ್ಕೊಂಡೆ. ಸೊ ಈ ಲಾಗ್ ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಲಾಗ್ ಸಿಗೋಣ. ಧನ್ಯವಾದಗಳು. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. KR Vlogs.